IPL 2025 ಕೊನೆ ಮ್ಯಾಚ್ ಮಗ. ಇವತ್ತು ಫುಲ್ ನೋಡಿ ಎಂಜಾಯ್ ಮಾಡಿ ಉಡಾಯಿಸಿ ಅಂತಾನೆ ಹೇಳ್ತೀನಿ. ಬಟ್ ಭಯಂಕರ ಮ್ಯಾಚ್ ಇರುತ್ತೆ ಇವತ್ತಂತೂ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಈ ಒಂದು ಸೀಸನ್ನು ಈ ಎರಡು ಟೀಮು ಮುಖಾಮುಖಿ ಆದಾಗ ಗಾಯ ಮಾಡ್ಕೊಂಡಿರೋದೆ ಪುರಾಣಿ ಪಲ್ಟನ್ಸ್ ಅವರು. ಕ್ವಾಲಿಫೈರ್ 1 ನಲ್ಲಿ ಡಬಾಂಗ್ ಡೆಲ್ಲಿ ಅವರು ಹೊಡೆದು ಕಳಿಸ್ತಾರೆ. ಇನ್ನೊಂದು ಮ್ಯಾಚ್ ಆಡ್ಕೊ ಬಂದಿದೆ ತೆಲುಗು ಟೈಟನ್ಸ್ ವಿರುದ್ಧ ಅಂತ. ಸೊ ಅಲ್ಲೂ ಕೂಡ ಗೆದ್ಕೊಂಡು ಬಂದಿದ್ದಾರೆ ಇವಾಗ. ಬಟ್ ದೊಡ್ಡದಾಗೆ ಗಾಯ ಮಾಡಿ ಕಳಿಸಿದ್ರು. ಸೊ ಈ ಒಂದು ಗಾಯಕ್ಕೆ ಇಲ್ಲಿವರೆಗೂ ಆಯಿಲ್ಮೆಂಟ್ನ ಹಚ್ಕೊಂಡು ಪುರಾಣಿ ಪಲ್ಟನ್ಸ್ ಅವರು ಇದ್ರು. ಸೊ ಇವಾಗ ಗ್ರ್ಯಾಂಡ್ ಫೈನಲ್ ಅಲ್ಲಿ ಡಬಾಂಗ್ ಡೆಲ್ಲಿ ಅವರಿಗೆ ಅದೇ ಒಂದು ಗಾಯನ ಮಾಡಿ ದೊಡ್ಡದಾಗ ಆಯಿಂಟ್ಮೆಂಟ್ನ ಕೊಟ್ಟು ಮನೆ ಕಳಿಸ್ತಾರ, ಇಲ್ಲ ಆ ಒಂದು ಆಯಿಂಟ್ಮೆಂಟ್ನ ಇವರೇ ಮನೆ ಕಡೆ ತಗೊಂಡು ಹೋಗ್ತಾರ, ಅದು ನೋಡಬೇಕಾಗಿದೆ ಮಗ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಮ್ಯಾಚ್ನ ಮಿಸ್ ಮಾಡ್ಕೊಳ್ಳೋ ಹೋಗ್ಬೇಡಿ. ಮತ್ತು ನನ್ನ ಪ್ರಕಾರ ಈ ಟೀಮು ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋದ ಯಾವುದು ಅಂತ ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ. ಸೊ ಇಲ್ಲಿವರೆಗೂ ಹೆಡ್ ಟು ಹೆಡ್ ನೋಡೋದಾದ್ರೆ ಎರಡು ಟೀಮ್ದು ಟೋಟಲ್ ಆಗಿ 27 ಮ್ಯಾಚಸ್ನ ಆಡಿದ್ದಾರೆ. ಸೊ ಡಿ ಅಂದರೆ ಡಬಾಂಗ್ ಡೆಲ್ಲಿ ಅವರು 11 ಗೆದ್ದಿದ್ದಾರೆ. PP ಅಂದರೆ ಪುರಾಣಿ ಪಲ್ಟನ್ಸ್ ಅವರು 13 ಗೆದ್ದಿದ್ದಾರೆ. DD 13 ಸೋತಿದ್ದಾರೆ, PP 11 ಸೋತಿದ್ದಾರೆ. ಅಂಡ್ 3 ಮ್ಯಾಚಸ್ ಕೂಡ ಟೈ ಆಗಿದೆ. ಅಂಡ್ ಹೈಯೆಸ್ಟ್ ಸ್ಕೋರ್ ಇರೋದು ಅಗೇನೆಸ್ಟ್ DD ವಿರುದ್ಧ PP ಅವ್ರದ್ದು 42, DD ಅವ್ರದ್ದು 60 ಇದೆ. ಅಂಡ್ 20 DD ಅವ್ರದ್ದು PP ವಿರುದ್ಧ ತಗೊಂಡಿರೋದು 20 ಲೋಯೆಸ್ಟ್ ಸ್ಕೋರ್ ತಗೊಂಡಿದ್ದಾರೆ. ಮತ್ತು PP ಅವರು ಕೂಡ 22 ಲೋಯೆಸ್ಟ್ ಸ್ಕೋರ್ನ ತಗೊಂಡಿದ್ದಾರೆ. ಸೊ ಇದೆಲ್ಲ ಮ್ಯಾಟರ್ ಆಗಲ್ಲ. ಬಟ್ ಈ ಒಂದು ಸೀಸನ್ನು ಎರಡು ಟೀಮ್ ಅಂತೂ ಫೈರ್ ಆಗಿದ್ದಾರೆ. ಟೇಬಲ್ ಟಾಪ್ ಇದ್ರಲ್ವಾ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಟಾಪ್ 2ನ ಫಿಕ್ಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಈ ಎರಡು ಟೀಮ್ ಕೂಡ ಸಖತ್ ಡಿಸರ್ವ್ ಇದ್ದಾನೆ ಮಗ ಈ ಒಂದು ಸೀಸನ್ನು ಗ್ರ್ಯಾಂಡ್ ಫೈನಲ್ನ ಆಡೋದಕ್ಕೆ. ಬಿಕಾಸ್ ಈ ಒಂದು ಪ್ಲೇಸ್ ನಮ್ಮ ಬೆಂಗಳೂರು ಬುಲ್ಸ್ ಇದರಿಂದ ಚೆನ್ನಾಗೇ ಇರ್ತಾಯಿತ್ತು. ಸೊ ಏನೋ ಮಾಡೋಕ್ಕಾಗಲ್ಲ, ಬರ್ತಾರೆ ನೆಕ್ಸ್ಟ್ ವರ್ಷ ಬೆಂಗಳೂರು ಬುಲ್ಸ್ ಅವರು. ಮತ್ತು ಎರಡು ಟೀಮ್ ಅವ್ರದ್ದು ಸ್ಟಾರ್ಟಿಂಗ್ 7 ನೋಡೋದಾದರೆ DD ಅವ್ರದ್ದು ಆಶು ಮಲಿಕ್, ಫಜಲ್ ಅಟ್ರಾಶ್ ಅಲಿ, ಸುರ್ಜಿತ್ ಅಂಡ್ ನೀರಜ್ ನರ್ವಲ್, ಅಜಿಂಕ್ಯ ಪವರ್, ಸೌರಭ್ ನಂದಲ್ ಅಂಡ್ ಸಂದೀಪ್ ದೇಸ್ವಾಲ್. ಓಕೆನಾ, ಇದು ಸ್ಟಾರ್ಟಿಂಗ್ 7. ಆ ಒಂದು ಅಂದರೆ ಲಾಸ್ಟ್ ಮ್ಯಾಚ್ ಆಡಿರೋ ಸ್ಟಾರ್ಟಿಂಗ್ 7 ಇದು. ಈ ಒಂದು ಸ್ಟಾರ್ಟಿಂಗ್ 7ನ ಪಕ್ಕ ಆಡಿಸ್ತಾರೆ ಅಂತ ಅನ್ನಿಸ್ತದೆ. ಬಿಕಾಸ್ ಯಾಕಂದರೆ ಗೆದ್ಕೊಂಡು ಹೋಗ್ತದಲ್ವ, ಸೊ ಯಾವುದೇ ಥರ ಚೇಂಜಸ್ ಮಾಡಲ್ಲ. ಮತ್ತು PP ಅವ್ರದ್ದು ಈ ಒಂದು ಸ್ಟಾರ್ಟಿಂಗ್ 7 ಲಾಸ್ಟ್ ಮ್ಯಾಚ್ ಆಡಿರೋ ತೆಲುಗು ಟೈಟನ್ಸ್ ವಿರುದ್ಧ. ಇಲ್ಲಿ ನೋಡ್ತಾ ಇದ್ದಾರೆ ಅಸ್ಲಾಂ ಇಮಾನ್ದಾರ್, ಪಂಕಜ್ ಮೊಹಿತೆ, ಆದಿತ್ಯ ಶಿಂಡೆ, ಅಭಿನವ್ ನದರಾಜನ್, ಗುರ್ದೀಪ್, ಗೌರವ್ ಖಾತ್ರಿ ಅಂಡ್ ಅಮನ್ ವಿಶಲ್ ಭಾರದ್ವಾಜ್ನ ಆಡಿಸಿರೋ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ. ಸೊ ಲಾಸ್ಟ್ ಮ್ಯಾಚು. ಸೊ ಈ ಒಂದು ಮ್ಯಾಚು ತೆಲುಗು ಟೈಟನ್ಸ್ ವಿರುದ್ಧ ಅಮನ್ನ ಹಾಕ್ಕೊಂಡಿದ್ರು. ಸೊ ಇದು ಸ್ಟಾರ್ಟಿಂಗ್ 7 ಅಂತ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ಎರಡು ಟೀಮು ಕೂಡ ಗೆದ್ಕೊಂಡು ಬರ್ತಾ ಇದಾರಲ್ಲ. ಸೊ ಚೇಂಜ್ ಮಾಡೋದ, ಏನಕ್ಕೆ ಚೇಂಜ್ ಮಾಡಬೇಕು, ಅದೇ ಒಂದು ಮೂಮೆಂಟಮ್ನ ಕ್ಯಾರಿ ಮಾಡೋದಕ್ಕೆ. ಸೊ ಎರಡು ಸ್ಟಾರ್ಟಿಂಗ್ 7ನ ಬಿಡ್ತಾರೆ ಮುಂದೆ. ಸೊ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚಲ್ಲಿ ನೋಡ್ಕೊಂಡು ಹೋಗಬೇಕು. ಸೊ ನನ್ನ ಪ್ರಕಾರ ಪುರಾಣಿ ಪಲ್ಟನ್ಸ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಲಾಸ್ಟ್ ನಾನು ಕ್ವಾಲಿಫೈರ್ 2 ಅಲ್ಲೂ ಕೂಡ ಪುರಾಣಿ ಪಲ್ಟನ್ಸ್ ಗೆಲ್ತಾರೆ ಅಂತ ಹೇಳಿದೆ. ಸೊ ಅದು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಉಲ್ಟಾ ಪಲ್ಟಾ ಆಗಿಬಿಡ್ತು. ಸೊ ನನ್ನ ಪ್ರಕಾರ ಫೈನಲಲ್ಲಿ ಪುರಾಣಿ ಪಲ್ಟನ್ಸ್ ವಿನ್ ಆಗ್ತಾರೆ ಅಂತ ನನಗೇನೋ ಒಂದು 6th ಸೆನ್ಸ್ ಹೇಳ್ತಾ ಇದೆ. ನಿಮ್ಮದು ಒಂದು ಒಪಿನಿಯನ್ ಇರುತ್ತಲ್ಲ, ಅದನ್ನು ಕೂಡ ಕಾಮೆಂಟ್ ಮಾಡಿ. ನಾನು ಅದಕ್ಕೆ ಯಾವುದೇ ಥರ ಅದು ಇಲ್ಲ ನಾನೇನೂ ಹೇಳಲ್ಲ. ಸೊ ಡಬಾಂಗ್ ಡೆಲ್ಲಿ ಗೊತ್ತಿಲ್ಲ ಮಗ. ಬಟ್ ನನಗೇನೋ ಪುರಾಣಿ ಪಲ್ಟನ್ಸ್ ಮೇಲೆ ಹೋಪ್ ಇದೆ, ಗೆಲ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ನನಗೇನೋ ಪುರಾಣಿ ಪಲ್ಟನ್ಸ್ ಮೇಲೆ ಒಂದು ಹೋಪ್ ಇದೆ, ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎರಡು ಟೀಮು ಕೂಡ ಆಲ್ರೆಡಿ PKL ಹಿಸ್ಟ್ರಿಯಲ್ಲಿ ಒಂದೊಂದು ಟೈಟಲ್ನ ವಿನ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಟೈಟಲ್ ಯಾರು ವಿನ್ ಆಗ್ತಾರೋ ನೋಡೋದ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ಸ್ಟಾರ್ ಪ್ಲೇಯರ್ಸ್ ಆಗ್ಬೋದು ಈ ಒಂದು ಸೀಸನ್ನು, ಗ್ರ್ಯಾಂಡ್ ಫೈನಲಿ ಯಾರು ಮಿಂಚ್ತಾರೆ, ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆ ಕಾಮೆಂಟ್ ಮಾಡ್ಬೋದು ಮಗ. ಅದಕ್ಕೆ ಯಾವುದೇ ಥರ ರೆಸ್ಟ್ರಿಕ್ಷನ್ ನನ್ನ ಚಾನಲ್ ಅಂತೂ ಇಲ್ಲ ಮಗ. ನಿಮ್ಮ ಚಾನಲ್ ಇದು, ಆ್ಯಕ್ಚುಲಿ ನಂದಲ್ಲ, ನಿಮ್ಮ ಚಾನಲ್ಲು. ಸೊ ನೋಡೋದು ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ನೋಡೋದ ಲಾಸ್ಟಲ್ಲಿ ಇವತ್ತಿನ ಮ್ಯಾಚ್ ಮುಗಿದ ಮೇಲೆ ಗೊತ್ತಾಗುತ್ತೆ. ಸಿಗ್ತೀನಿ ವಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.